السلام عليكم ورحمة الله وبركاته. الحمد لله الذي خلق السماوات والأرض وما فيهن والصلاة والسلام على رسوله الكريم أما بعد. ಆತ್ಮೀಯ ಸಹೋದರರೇ ಸಹೋದರಿಯರೇ, ನಮಗೆಲ್ಲರಿಗೆ ಒಂದು ಪ್ರಶ್ನೆ ಉದ್ಭವಿಸುತ್ತದೆ, ಮೂಡಿ ಬರುತ್ತದೆ. ಎಂದರೆ ವಿವಿಧ ಹಿನ್ನೆಲೆ, ವಿವಿಧ ಸಮಾಜ ಮತ್ತು ವಿವಿಧ ಸಂಸ್ಕೃತಿಗಳಿಂದ ಬಂದ ಜನರೆಲ್ಲರೂ ಏಕಮಾತ್ರ ನೈಜ ಆರಾಧ್ಯನಾದ ಅಲ್ಲಾಹನ ಮೇಲೆ ವಿಶ್ವಾಸ ಬಿಡಬೇಕೆಂದು ನಿರೀಕ್ಷಿಸುವುದಾದರೂ ಹೇಗೆ ಎಂಬುದಾಗಿರುತ್ತದೆ. ಏಕಮಾತ್ರ ನೈಜ ಆರಾಧನೆಯನ್ನೇ ಆರಾಧಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಜನರನ್ನು ಹೊಣೆಗಾರನ್ನಾಗಿಸಲು ಮೊದಲು ಅವರೆಲ್ಲರೂ ದೇವರ ಬಗ್ಗೆ ಅರಿವಂತಾಗಿರಬೇಕು. ಮಾನವರನ್ನು ಯಾವ ಸ್ವಾಭಾವಿಕ ಗುಣಗಳೊಂದಿಗೆ ಸೃಷ್ಟಿಸಲಾಗಿದೆಯೋ ಅದರ ಅಂಗವಾಗಿ ಅಲ್ಲಾಹನ ಪರಿಕಲ್ಪನೆಯನ್ನು ಅವರ ಜೀವಾತ್ಮದಲ್ಲಿ ಮುದ್ರಿಸಲಾಗಿದೆ. ದೇವರ ಅಂತಿಮ ಗ್ರಂಥವಾದ ಕುರ್ಆನಿನ 7ನೇ ಅಧ್ಯಾಯ ಸೂರತುಲ್ ಅರಾಫಿನ ಸೂಕ್ತ 172, 173ರಲ್ಲಿ ಅಲ್ಲಾಹನು ಈ ರೀತಿ ವಿವರಿಸುತ್ತಾನೆ. ಅವನು ಆದಮ್ ಅಲೈಹಿಸ್ಸಲಾಮರನ್ನು ಸೃಷ್ಟಿಸಿದರು. ತರುವಾಯ ಅವರ ಎಲ್ಲ ಸಂತತಿಗಳನ್ನು ಅಸ್ತಿತ್ವಕ್ಕೆ ತಂದು ಅವರೆಲ್ಲರನ್ನು ಒಂದು ಸ್ಥಳದಲ್ಲಿ ಸೇರಿಸುತ್ತಾ ಈ ರೀತಿಯಾಗಿ ಪ್ರಶ್ನಿಸುತ್ತಾನೆ, ಪ್ರಮಾಣವನ್ನು ಸ್ವೀಕರಿಸುತ್ತಾನೆ. ಅದು ಏನಾಗಿರುತ್ತದೆ? ಅಲ್ಲಾಹನು ಸೂರತುಲ್ ಅರಾಫಿನ ಸೂಕ್ತ 172ರಲ್ಲಿ ವಿವರಿಸುತ್ತಾನೆ, ಅಲಸ್ತು ಬಿ ರಬ್ಬಿಕುಂ, ನಾನು ನಿಮ್ಮ ಆರಾಧ್ಯ ರಬ್ಬಲ್ಲವೇ? ಆಗ ಅವರು ಉತ್ತರಿಸುತ್ತಾರೆ, ಕಾಲು ಬಲ ಶಹೀದ್ನಾ, ಅವರು ಉತ್ತರಿಸುವುದು ಹೌದು, ನಾವು ಇದಕ್ಕೆ ಸಾಕ್ಷಿ ವಹಿಸಿದ್ದೇವೆ ಎಂದು. ತದನಂತರ ಅಲ್ಲಾಹನು ವಿವರಿಸುತ್ತಾನೆ, ಎಲ್ಲ ಮಾನವರು ಆತನೇ ಸೃಷ್ಟಿಕರ್ತ ಮತ್ತು ಆತನೇ ಆರಾಧನೆಗೆ ಅರ್ಹನಾಗಿರುವವೆಂದು ಸಾಕ್ಷಿ ವಹಿಸುವಂತೆ ಮಾಡಿರಲು ಕಾರಣ ಎಂಬುದಾಗಿ ಈ ರೀತಿ ಹೇಳುತ್ತಾನೆ, وَأَن تَقُولُوا إِنَّا كُنَّا يَوْمَ الْقِيَامَةِ غَافِلِينَ. ಅದುವೇ ಮಾನವರು ಪುನರಾತದ ದಿನದಂದು ನಾವು ಈ ಬಗ್ಗೆ ಆಜ್ಞರಾಗಿದ್ದೇವೆ ಎಂದು ಹೇಳಿ ಬಿಡಬಾರದೆಂದು ಅಲ್ಲಾಹನು ಈ ರೀತಿಯಾಗಿ ಅವರ ಹತ್ತಿರ ಪ್ರಮಾಣ ಸ್ವೀಕರಿಸುತ್ತಾನೆ. ಅಲ್ಲಾಹನೇ ನಮ್ಮ ಪ್ರಭು ಎಂಬುದಾಗಿ ನಮಗೆ ತಿಳಿದಿರಲಿಲ್ಲ ಮತ್ತು ಯಾರು ನಮಗೆ ಅಲ್ಲಾಹನನ್ನು ಮಾತ್ರ ಆರಾಧಿಸಬೇಕೆಂದು ತಿಳಿ ಹೇಳಲಿಲ್ಲ ಎಂದು ಆ ದಿನದಂದು ನಾವು ವಾದಿಸುವಂತಿಲ್ಲ. ಅಲ್ಲಾಹನು ಇನ್ನು ವಿಶದೀಕರಿಸುತ್ತಾ ಈ ರೀತಿ ಹೇಳುತ್ತಾನೆ, وَأَن تَقُولُوا إِنَّمَا أَشْرَكَ آبَاؤُنَا مِن قَبْلُ وَكُنَّا ذُرِّيَّةً مِّن بَعْدِهِمْ أَفَتُهْلِكُنَا بِمَا فَعَلَ الْمُبْطِلُونَ. ಅಥವಾ ದೇವ ಸಹಭಾಗಿತ್ವವನ್ನು ನಮಗಿಂತ ಮುಂಚೆ ನಮ್ಮ ಪೂರ್ವಿಕರು ಪ್ರಾರಂಭಿಸಿದರು, ನಾವು ಅವರ ಬಳಿಕ ಅವರ ಸಂತತಿಯಲ್ಲಿ ಜನಿಸಿದವರು. ಹೀಗಿರುವಾಗ ದುರಾಚಾರಿಗಳು ಮಾಡಿದ ಅಪರಾಧಕ್ಕಾಗಿ ನೀವು ನಮ್ಮನ್ನು ಹಿಡಿವೆಯಾ ಎಂದು ಕೇಳಿಬಿಡಬಾರದೆಂದು ನಾವು ಈ ರೀತಿ ಮಾಡಿದೆವು. ಹೀಗೆ ಪ್ರತಿಯೊಂದು ಮಗು ಸ್ವಾಭಾವಿಕವಾಗಿಯೇ ದೇವರಲ್ಲಿ ವಿಶ್ವಾಸವಿರಿಸುವ ಮತ್ತು ಆತನನ್ನು ಮಾತ್ರ ಆರಾಧಿಸುವ ಮನೋಭಾವದೊಂದಿಗೆ ಜನಿಸಿರುತ್ತದೆ. ಈ ಹುಟ್ಟು ವಿಶ್ವಾಸ ಮತ್ತು ಮನೋಭಾವವನ್ನು ಅರಬಿ ಭಾಷೆಯಲ್ಲಿ ಫಿತ್ರಾ ಎಂದು ಕರೆಯಲಾಗುತ್ತದೆ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ಕುಲ್ಲು ಮೌಲೂದಿನ್ ಯೂಲದು ಅಲಲ್ ಫಿತ್ರಾ ವ ಅಬವಾಹುಮಾ ಯುಹವ್ವಿದಾನಿಹಿ ವ ಯುನಸ್ಸಿರಾನಿಹಿ ವ ಯುಮಜ್ಜಿಸಾನಿಹಿ. ಪ್ರತಿಯೊಂದು ಮಗು ಫಿತ್ರಾ ಸಹಜ ಸ್ವಭಾವದ ಸ್ಥಿತಿಯಲ್ಲಿ ಜನಿಸುವುದು. ನಂತರ ಆ ಮಗುವಿನ ಪಾಲಕರು ಅದನ್ನು ಯಹೂದಿಯನ್ನಾಗಿಯೋ ಕ್ರೈಸ್ತರನ್ನಾಗಿಯೋ ಅಥವಾ ಪಾರ್ಸಿ ಧರ್ಮದ ಅನುಯಾಯಿ ಮಾಡುತ್ತಾರೆ. ಒಂದು ವೇಳೆ ಮಗುವನ್ನು ಒಂಟಿಯಾಗಿ ಬಿಟ್ಟರೆ ಅದು ದೇವರನ್ನು ತನ್ನದೇ ಆದ ರೀತಿಯಲ್ಲಿ ಆರಾಧಿಸಬಹುದು. ಆದರೆ ಎಲ್ಲ ಮಕ್ಕಳು ತಮ್ಮ ಪರಿಸರದಿಂದ ಪ್ರಭಾವಿತರಾಗುತ್ತಾರೆ. ಅಂತೆಯೇ ಅಲ್ಲಾಹನು ನಿಸರ್ಗದಲ್ಲಿ ನಿಗದಿಪಡಿಸಿರುವ ಭೌತಿಕ ತತ್ವಗಳಿಗೆ ಸಹಜವಾಗಿಯೇ ಮಗು ಶರಣವಾಗುವಂತೆ ಆ ಮಗುವಿನ ಅಂತರಾತ್ಮವು ಕೂಡ ಸ್ವಾಭಾವಿಕವಾಗಿಯೇ ಅಲ್ಲಾಹನೇ ತನ್ನ ರಬ್ ಮತ್ತು ಸೃಷ್ಟಿಕರ್ತ ಎಂಬ ಸತ್ಯಕ್ಕೆ ಶರಣವಾಗುವುದು. ಆದರೆ ಮಗುವಿನ ಪಾಲಕರು ಅನ್ಯ ಪದ್ಧತಿಯನ್ನು ಅನುಸರಿಸುವಂತೆ ಆ ಮಗುವನ್ನು ಬಲವಂತಪಡಿಸಿದಲ್ಲಿ ಅದನ್ನು ವಿರೋಧಿಸುವ ಅಥವಾ ಪ್ರತಿರೋಧಿಸುವ ಶಕ್ತಿ ಆರಂಭ ದಿನಗಳಲ್ಲಿ ಆ ಮಗುವಿಗೆ ಇರಲಾರದು. ಇಂತಹ ಕಾಲಘಟ್ಟದಲ್ಲಿ ಆ ಮಗು ಅನುಸರಿಸುವ ಮಾರ್ಗವು ಅಲ್ಲಿನ ಸಂಪ್ರದಾಯ ಅಥವಾ ಬೆಳವಣಿಗೆಯ ಒಂದಂಶವಾಗಿರುತ್ತದೆ ಮತ್ತು ಅವನ ಜೀವನದ ಒಂದು ನಿರ್ದಿಷ್ಟ ಕಾಲದ ಅವಧಿಗಳಲ್ಲಿ ದೇವರು ಅವನನ್ನು ಹಿಡಿಯುವುದಿಲ್ಲ. ಮಾನ್ಯ ಸಹೋದರಿಯರೇ, ಈ ಸಂದೇಶವನ್ನು ಕೇವಲ
ನಾವು ಮುಸ್ಲಿಮರಿಗಾಗಿ ಸೀಮಿತಪಡಿಸುವಂತಿಲ್ಲ. ಈ ಸಂದೇಶವನ್ನು ನಾವು ಅನ್ಯ ಮುಸ್ಲಿಂ ಸಹೋದರಿಗೂ ತಲುಪಿಸಬೇಕಾಗಿ ನಾನು ವಿನಂತಿಸುತ್ತೇನೆ. وآخر دعوانا أن الحمد لله رب العالمين وما علينا إلا البلاغ المبين والصلاة والسلام على رسوله الكريم والسلام عليكم ورحمة الله وبركاته.